ನಮಸ್ಕಾರ ದಿನ ಬಂದವರೇ. ಸದ್ಯ 1 ರೂಪಾಯಿಗೆ 100 ನಯ ಪೈಸಾ ಇದೆ. ಆದರೆ ಬ್ರಿಟಿಷರು ಮೂಲಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1 ರೂಪಾಯಿಗೆ 16 ಆಣೆ ಇತ್ತು, 1 ಆಣೆಗೆ 6 ಪೈಸೆ ಅಂತ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ವ್ಯವಹಾರಗಳನ್ನು ಆಣೆ ಮತ್ತು ರೂಪಾಯಿಗಳಲ್ಲೇ ಮಾಡ್ತಾ ಇದ್ರು. ಭೂಮಾಪನವನ್ನು ಸರಪಳಿ ಮೂಲಕ ಅಳೆದಂಥ ಸಂದರ್ಭದಲ್ಲಿ ಒಂದು ಸರಪಳಿಗೆ 50 ಕೊಂಡಿ, ಇದು 33 ಅಡಿ ಇತ್ತೆ. ಇದನ್ನು ಸಹ ಆಣೆಯಲ್ಲಿ ಲೆಕ್ಕಾಚಾರ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತಂದರೆ, ಒಂದು ಆಣೆ ಅಂದರೆ 2, 3, 4 ಲಿಂಕು, 2 ಆಣೆ 5, 6, 7 ಲಿಂಕು, 3 ಆಣೆ 8, 9, 10 ಲಿಂಕು, 4 ಆಣೆ 11, 12, 13, 14 ಲಿಂಕು, 5 ಆಣೆ 15, 16, 17 ಲಿಂಕು, 6 ಆಣೆ 18, 19, 20 ಲಿಂಕು, 7 ಆಣೆ 21, 22, 23 ಲಿಂಕು, 8 ಆಣೆ 24, 25, 26 ಲಿಂಕು, 9 ಆಣೆ 27, 28, 29 ಲಿಂಕು, 10 ಆಣೆ 30, 31, 32 ಲಿಂಕು, 11 ಆಣೆ 33, 34, 35 ಲಿಂಕು, 12 ಆಣೆ 36, 37, 38, 39 ಲಿಂಕು, 13 ಆಣೆ 40, 41, 42 ಲಿಂಕು, 14 ಆಣೆ 43, 44, 45 ಲಿಂಕು, 15 ಆಣೆ 46, 47, 48. ಆದರೆ 16 ಆಣೆಗೆ ಒಂದು ಸರಪಳಿ ಇದೆ. ಆದ್ದರಿಂದ 49ನೇ ಲಿಂಕು, 50 ಲಿಂಕು ಮತ್ತು 1 ಲಿಂಕನ್ನು 16 ಆಣೆಗೆ ಸೇರ್ಪಡೆ ಮಾಡಿದೆ. ಸರಪಳಿ ಮತ್ತು ಸರಪಳಿಯನ್ನು ಗುಣಾಕಾರ ಮಾಡಿದಾಗ ಗುಂಟೆ ಸಿಗುತ್ತೆ. ಸರಪಳಿ ಮತ್ತು ಆಣೆಯನ್ನು ಗುಣಾಕಾರ ಮಾಡಿದಾಗ ಆಣೆ ಸಿಗುತ್ತೆ. ಆಣೆ ಮತ್ತು ಆಣೆಯನ್ನು ಗುಣಾಕಾರ ಮಾಡಿದಾಗ ಕಚ್ಚಾಣೆ ಸಿಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್ ಮತ್ತು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ನೋಡಬಹುದಾಗಿದೆ. ನಮಸ್ಕಾರ.